ನನ್ಗೆ ಅರ್ಸ್ಬೇಕು ಅಂತ ನೋಡ್ದೆ ನಾನು ಸರಿಯಾಗಿ ಅರ್ಸ್ತ ಅವನಿಗೆ. ಗಾಡಿನ ಮುಳುಗೋಗಿತ್ತಲ್ಲಿ. ಹೆಂಗಿದೆ ನೀರು? ಮಾತ್ರ ನೀವು ಮಾತ್ರ ನೆಕ್ಸ್ಟ್ ಲೆವೆಲು. ಯಾವಾಗ ಬಂದ್ರು ಮಳೆಗಾಲ ಇರಲಿ ಬೇಸಿಗೆಗಾಲ ಇರಲಿ ನೋಡಿ ನೀರು ಹೆಂಗಿದೆ. ಆ್ಯಕ್ಚುಲಿ ಭದ್ರದಲ್ಲಿ ಇನ್ನೂ ಸ್ವಲ್ಪ ನೀರು ಇರಬೇಕಿತ್ತು, ಕಮ್ಮಿ ಇದೆ. ಇಲ್ಲ ಇಲ್ಲ, ನಾನು ಆರಿಸಿದ್ದು ಅವನಿಗೆ. ಇಬ್ಬರು ಕಾಂಪಿಟೇಷನ್ ಮೇಲೆ ಆರಿಸ್ಕೊಂಡವಲ್ಲ, ಇಬ್ರಿಗೂ ಆರ್ತು. ಮಾ ನೀನೊಂದ್ಸಲ ಟ್ರೈ ಮಾಡು. ಏಯ್ ಗುರು, ಯಾವ್ದು ಇದು? ಇದಾಗಲ್ಲ, ಮುಂದೆ ಇನ್ನೊಂದು ಆರ್ಸನ. ನೀನು ಜಾಗನೇ ಬಿಡಲ್ವಲ್ಲ, ಲೆಫ್ಟ್ ರೈಟ್ ಎರಡು ಬರ್ತೀಯ. ಓಲಿ ಮುಂದೆ ಇದೆ ಆರಿಸೋದು. ಈಗಲ್ಲಿ ಇನ್ನು ಸ್ವಲ್ಪ ಇದೆ. ಇದೇ ಥರದ್ದು ಡೀಪ್ ಫಾರೆಸ್ಟ್ ಕೆಳಗಡೆ ಸಿಗುತ್ತೆ. ಈ ಹೈಟ್ ಬೆಟ್ಟ ಆದ್ಮೇಲೆ ಕೆಳಗಡೆ ಇಳಿದ್ರೆ ಹಳ್ಳ ಥರ ಆಗುತ್ತಲ್ಲ, ಅಲ್ಲಿ ಸಿಕ್ಕಾಬಿಟ್ಟೆ ನೀರು ಇರುತ್ತೆ. ಇಲ್ಲಿಗಿಂತ ತೋರಿಸ್ತೀನಿ ಬರೀ ನಿಮಗೆ. ಅದು ಇಲ್ಲಿಂದ ನೋಡಿ ಹಳ್ಳ ಇಳಿತಿದ್ದೀವಿ ಈಗ. ಅದೊಂದು ಟೆರೇನ್ ಆಯಿತು. ಆ ಕಡೆ ಬೆಟ್ಟದಿಂದ ಈ ಕಡೆ ಬೆಟ್ಟಕ್ಕೆ ಎಂಟ್ರಿ ಆಗ್ತಿದ್ದೀವಿ. ಆಫ್ ರೋಡ್ ನೋಡಿ. ಇಲ್ಲಿಂದ ಸ್ವಲ್ಪ ಡೀಪ್ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ, ಅಂದರೆ ಕತ್ಲು ಕಾಡು. ಇಲ್ಲಿ ಸಿಕ್ಕಾಬಟ್ಟೆ ಬರೀ ಮರ ಎಲ್ಲ ಇಲ್ಲಿ ಸಿಕ್ಕಾಬಟ್ಟೆ ಜಾಸ್ತಿ ಇರೋದು ಅಂತ. ಆ ಕಡೆ ಬೆಟ್ಟದ ಮೇಲೆ ಹೋಗ್ಬಿಟ್ಟು ನಾವು ಇವಾಗ ಬೆಂಕಿಯಿಂದ ಕಾಡನ್ನು ರಕ್ಷಿಸುವುದು ನಮ್ಮೆಲ್ಲರ ಹೊಣೆ. ನೋಡಿ, ಇದು ಫುಲ್ಲು ಕೆಳಗಡೆ ಇಳಿದ ಮೇಲೆ ನೀರು ಜಾಸ್ತಿ ರಶ್ ಸಿಗುತ್ತೆ ನಮಗೆ. ಇಲ್ಲಿ ಅದೇ ಮಳೆ ಕಮ್ಮಿ ಆಗಿದೆಯಲ್ಲ, ಅದರಿಂದ ಸ್ವಲ್ಪ ಇಲ್ಲಾಂದರೆ ಗೋಡೆ ಮೇಲೆಲ್ಲ ನೀರು ಜಿನಿ 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 ಅಂತ ಜಿನುಗ್ತಾ ಇರೋದು. ಒಸಿ ಅಲ್ಲ. ಅಯ್ಯೋ, ಲಾಸ್ಟ್ ಟೈಮು ಭದ್ರಾ ಮಾಡಬೇಕು ಅಂದರೆ ರೈನ್ ಕೋಟ್ ಇಲ್ಲದೇ ಇಲ್ಲಿ ಬರೋಕ್ಕೆ ಆಗಲ್ಲ ಅಂದ್ಕೊಂಡಿದ್ದು. ಜೋರು ಮಳೆ ರೀ ಲಾಸ್ಟ್ ಇಯರ್ ಬಂದಾಗ. ನಂದು ಅದು ಸ್ವಲ್ಪ ಇನ್ಸ್ಟಾ 360 ಮಾಡಿದ್ದು ವೀಡಿಯೋಗಳು ಕೂಡ ಹಾಕಿದ್ದೀನಿ, ಅದನ್ನು ನೀವು ನೋಡ್ಬೋದು. ಎಂಥ ವ್ಯೂ ಅಂದರೆ ಅಕ್ಕಪಕ್ಕದ ಇದೇ ಕಾಣಿಸ್ತಿರ್ಲಿಲ್ಲ, ವ್ಯೂಸೇ ಇರ್ತಿರಲಿಲ್ಲ. ಫುಲ್ಲು ಜೋರು ಮಳೆ ಜೊತೆಗೆ ಫಾಗು ಸಾಕಾಗಿರೋದು. ಆ್ಯಕ್ಚುಲಿ ಇಲ್ಲಿಂದ ಜೊತೆಲಿ ಹೋಗ್ಬೇಕು. ನೋಡಿ, ಇಲ್ಲಿ ಯಾವನು ಲೋಫರ್ ನನ್ನ ಮಗ ಪ್ಲಾಸ್ಟಿಕ್ ಬಾಟ್ಲಿ ಸಾಕು ಹೋಗೋಣ. ಮಗ ಪ್ಲಾಸ್ಟಿಕ್ ಬಾಟ್ಲಿ ಎತ್ಕೊಂಬಾರೋ, ಹಿಡಿದ್ಬಿಟ್ಟು ಎತ್ಕೊಂಬ ಅದನ್ನು. ಏನು ಬುದ್ಧಿ ಕಲ್ತಿದ್ದಾರೆ, ಎಲ್ಲಂದ್ರಲ್ಲಿ ಎಸ್ಬಿಟ್ಟೈತ್ರ. ಖಾಲಿ ಬಾಟ್ಲದ್ದು ಏನು ಮನುಷ್ಯನ ತೂಕ ಆಗುತ್ತೆ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಅಂತ ಮುಚ್ಕೊಂಡು ಎತ್ಕೊಂಡು ಹೋದ್ರಾಗಲ್ವ. ನೋಡಿ, ಆ ಮರದ ಮೇಲೆ ಪಾಚಿ ನೋಡಿ ಎಲ್ಲಿ ಕಟ್ಟಿದೆ, ನೇತಾಡ್ತಾಯಿದೆ, ಕಾಣಿಸ್ತಿದೆ ನಿಮಗೆ. ಆ ಲೆವೆಲ್ಗೆ ಮಳೆ ಹುಯ್ಯುತ್ತೆ. ಈಗ ಇದೆಲ್ಲ ಚಿಗುರಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಸ್ವಲ್ಪ ಒಣಗಿಕ್ಕೆ ಅಂದರೆ ಉದುರೋ ಥರ ತೇಲ್ತಾಯಿದೆ, ಇದಾಗ್ತಾಯಿದೆ ಅಲ್ವಾ, ಬೀಳೋ ಥರ ಆಗ್ತಾಯಿದೆ. ಬಟ್ ಇನ್ನೊಸಿ ಮಳೆ ಬಂದು ಶುರುವಾದರೆ ಕೊಚ್ಕೊಳ್ಳುತ್ತೆ. ನೋಡಿ ಎಲ್ಲ ಮರಗಳ ಮೇಲೆ ಹೆಂಗಿದೆ. ಇಲ್ಲಿ ಎಲ್ಲಿ ಗಾಡಿ ನಿಂತು ಭಯ ವಿಚಾರ ಏನಂದರೆ ಜಿಗಣೆ ಎಲ್ಲಿ ಇದಿರ್ತವೆ ಅನ್ನೋದೇ ಗೊತ್ತಿಲ್ಲ. ಬಿಸಿಲು ಬಿದ್ದರೆ ಜಿಗಣೆ ಇರೋಲ್ಲ, ಸ್ವಲ್ಪ ಒದ್ದೆ ಇರೋ ಕಡೆ ಜಿಗಣೆಗಳು ಜಾಸ್ತಿ ಇರ್ತವೆ. ಇರಾಕು ಗಾಡಿ ನಿಲ್ಲಿಸಿದ್ರು ನೋಡೋಣ.
ಇಲ್ಲೆಲ್ಲ ವಾಟರ್ ಫಾಲ್ಸ್ ನೀರಲ್ಲಿ ಹೋಗುತ್ತಾ ಅದ್ಭುತವಾಗಿರೋದು. ಈಗ ಅದೇ ಏನಂದರೆ ಬರಗಾಲ ಐತಲ್ಲ, ಎಲ್ಲ ನೀರೀಗ ಭೂಮಿ ಕುಡಿತಾ ಇದೆ. ಎಲ್ಲ ಕುಡಿದು ಸಾಕಾದ ಮೇಲೆ ಹರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಒಳ್ಳೆ ವಾಟರ್ ಫಾಲ್ಸು. ವಾಟರ್ ಕ್ರಾಸಿಂಗ್ಗಳೇ ರೋಡಲ್ಲಿ ಸಿಕ್ಕಾಬಿಟ್ಟೆ ಸಿಕ್ಕಿದ್ವು. ಬಟ್ ಇವಾಗ ಯಾವುದೂ ಸಿಗ್ತಿಲ್ಲ. ಯಾಕಂತಂದರೆ ನೀರಿಲ್ಲ, ಮಳೆ ಸರಿಯಾಗಿಲ್ಲ. ನಿನ್ನೆ ಮೊನ್ನೆಲ್ಲ ಚೆನ್ನಾಗಾಯ್ತಂತೆ, ಬಟ್ ಇವತ್ತಿಲ್ಲ. ಮಧ್ಯಾಹ್ನ ಮೇಲೆ ಮಳೆ ಶುರುವಾಗುತ್ತೆ ಅಂತಂದರು. ಇದ್ದಿದ್ರೆ ಸ್ವಲ್ಪ ಚೆನ್ನಾಗಿರೋದು. ರಾತ್ರಿ ಒಂದು ರೈಡ್ ಮಾಡಿದ್ವಿ, ಅಲ್ಲಿ ನಾವು ಉಳ್ಕೊಂಡಿದ್ದಲ್ಲ ಉಕ್ಕಡದಲ್ಲಿ. ನೀರು ಹೆಂಗಿತ್ತು ಅಂದ್ರೆ ನೆಕ್ಸ್ಟ್ ಲೆವೆಲ್ಲು ಬ್ರೋ. ನೋಡಿ ಪ್ರತಿ ರೋಡು ಈ ಥರ ಇರೋದು ಇವಾಗಿಲ್ಲ ಅಂದರೆ. ಇದು ಫುಲ್ಲು ಮುಳುಗೋಗಿರೋದು ರೀ ರೋಡು. ಫುಲ್ಲು ಪೂರ ರೋಡಾಗೋ ನೀರಾಗೋಗಿರೋದು. ಬಟ್ ಇವತ್ತಿಲ್ಲ ಅದು. ಇಲ್ಲಿಂದ ಅಂತ ನೋಡಿದ್ನಲ್ಲ, ಇಲ್ಲಿ ಸ್ವಲ್ಪ ಶುರುವಾಗ್ತದೆ. ರೈತರಿಗೆ ಈಗ ದಸರಾ ಮಾಡೋದೊಂಥರ ಸ್ವರ್ಗ ಅಂತೀರ. ಆದರೆ 1 hour ಟೈಮ್ ಕೊಡ್ತಾರೆ, ಅದೇ ಒಂಚೂರು ಬೇಜಾರು ಅನಿಸ್ತಿದೆ. 1 hour ಯಾವುದೇ ಕಾರಣಕ್ಕೂ ಸಾಕಾಗಲ್ಲ, ಯಾರಿಗೂ ಸಾಕಾಗಲ್ಲ. ಎಲ್ಲಿ ಸಾಕಾಗ್ತದೆ ಅಂತ. ಲಾಸ್ಟ್ ಟೈಮು ಆ್ಯಕ್ಚುಲಿ ಇಲ್ಲೇದು ನಮ್ಮದು ಬ್ಲೌಸ್ ಬಿಡೋಗಿತ್ತು. ವಾಪಸ್ ಬಂದು ಹುಡುಕೊಂಡು ಮತ್ತು ಸಿಕ್ತು ಸದ್ಯ ಎತ್ಕೊಂಡು ಮತ್ತೆ ರಿಟರ್ನ್ ಹೋಗಿದ್ದೆ ಲಾಸ್ಟ್ ಟೈಮು. ಎಲ್ಲ ಒಂಥರ ನೆನಪು, ಸವಿ ನೆನಪು ನನಗೆ. ಆಮೇಲೆ ನದಿಗಳಲ್ಲಿ ಜಾಸ್ತಿ ಇದೆ. ಆ್ಯಕ್ಚುಲಿ ಆನೆಗಳೆಲ್ಲ ನನ್ನ ಪ್ರಕಾರ 90% ರಾತ್ರಿ ಹೊತ್ತು ಮಾತ್ರ ಈ ರೋಡ್ಗೆ ಬರ್ತವೆ ಅನಿಸುತ್ತೆ. ಬಟ್ ತೀರಾ ಕಮ್ಮಿ. ಅದು ಯಾವಾಗಲೂ ಹೇಳಿದ್ನಲ್ಲ, ನಮ್ಮ ಆಚಾರಕ್ಕೆ ನಮ್ಮ ಅದೃಷ್ಟ ಚೆನ್ನಾಗಿದ್ದು ಒಂದು ಈ ಥರ ಹೋದರೆ ಉತ್ತಮ. ಏನಾದರೂ ಇಲ್ಲ. ಆ ಸಫಾರಿ ಮಾಡೋರ್ಗೂ ಅದು ಹೆಂಗೆ ಕಾಣಿಸ್ತದೆ ಅಂತ ಗೊತ್ತಿಲ್ಲ, ಅದು ಎಲ್ಲಿ ಕರ್ಕೋಗ್ತಾರೆ ಅನ್ನೋದು ಗೊತ್ತಿಲ್ಲ. ನೋಡಿ ಇಲ್ಲಿ ಅನ್ಸೋರ್ತದೆ ವಾಟರ್ ಫಾಲ್ಸ್. ಸೇಮ್ ಈ ರೋಡು ಟಿಪಿಕಲ್ ಹಿಂಗೆ ಇರೋದು. ಹೀಗೆ ಎಲ್ಲ ನೀರು ತುಂಬಿರೋದು. ಅಷ್ಟೇ ಡ್ರೈ ಅನ್ನೋ ಜಾಗವೇ ಇರ್ತಿರಲಿಲ್ಲ, ಒಣಗಿದ ಜಾಗವೇ ಇರ್ತಿರಲಿಲ್ಲ. ಈ ವರ್ಷ ಎಲ್ಲ ಕಡೆ ಒಣಗೊಂಡಿದೆ. ಏಯ್ ಹಾರನ್ ಮಾಡಿ ಸಾಯ್ಬೇಡ ಲೇ. ಏನೋ ಬಂದಿರೋದು ನಿನಗೆ, ಹೋಗು. ಯಾಕೋ ಹಾರನ್ ಮಾಡ್ತೀಯ ಬಿಬಿ? ನನಗೆ ಅರ್ಸ್ಬೇಕು ಅಂತ ನೋಡ್ದೆ, ನಾನು ಸರಿಯಾಗಿ ಅರ್ಸ್ತಾ ಅವನಿಗೆ. ಗಾಡಿ ಫುಲ್ಲು ಗಬ್ಬು. ಹಿಂಗ ನನಗೆ ಅರ್ಸ್ಬೇಕು ಅಂತ ಬರ್ತಾನೆ ನೀರು. ಯಪ್ಪ ನಾನು ಬರಲ್ಲ ಹೋಗು. ಏನಪ್ಪ ಗಾಡಿ ಅಲ್ಲೇ ಎಳೆದಾಡ್ಬಿಡ್ತು. ನಂದು ಒಂದು ಬರೀತು ಅನ್ಸುತ್ತೆ. ನೋಡಿ ಅವ್ನು ಹೆಂಗೆ ಹೋಗ್ತಾ ಇದ್ದಾನೆ. ಇಲ್ಲಿ ಎಷ್ಟು ಇರ್ತೈತೆ ನೋಡಿ ನೀರು. ನೆಕ್ಸ್ಟ್
ಸರಿ ಇಲ್ಲಿವರೆಗೂ ಅದೇ ಇರಬೇಕು, ಇಲ್ಲಿ ಪಕ್ಕ ಬರಬೇಕು. ನೀನು ರೈಟು ನಾನು ಲೆಫ್ಟು, ಸರಿನಾ? ಅಡ್ಡಾಡೋಣ ಅಥವಾ ಈ ಮಣ್ಣು ನೀರು ಆಡಿದ ತಕ್ಷಣನೇ ಕೆಳಗಡೆ ಬೀಳ್ತಾಯಿತ್ತು ನೀರು. ಕ್ಯಾಮ್ರಾ ಮೇಲೆ ಕೂರ್ತಾರೆ ಬಿಸಿಲಿಗೆ. ಹಂಗೆ ಹಾಕೋ ನೀರು ಆಯ್ತಾ ಇಲ್ಲಿ ಕ್ಯಾಮ್ರಾ ನೋಡು. ಮುಂದೆ ಇದೆ ಒಂದು ಸ್ವಲ್ಪ. ಏಯ್ ಬೇಡ ಬೇಡ ತಿಗೋರ್ಕೊಬಿಡ್ತಾನೆ. ಇದು ರಬ್ಬರ್ ಇಲ್ಲ ನಂದು ಮೇಲ್ಗಡೆ. ಎಲ್ಲ ನಮ್ಮದು ಹಂಗೆಲ್ಲ ಟೇಪ್ ಹಾಕಿಲ್ವ ಅಲ್ಲಿ? ಬಾ ಅಲ್ಲಿ ರೈಟ್ ಬಾ ಬಾ ಬಂತಾರೆ ಬಾ ಅಲ್ಲಿ. ಇರಿ ಗಾಡಿನ ಮುಳುಗೋಗಿತ್ತಲ್ಲಿ. ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿತ್ತು ಅನ್ಸುತ್ತೆ. ಯಪ್ಪ ಯಪ್ಪ ಅಲ್ಟಿಮೇಟು ಸಾಕಾಗಿದೆ ಕಣ್ರಿ ಸ್ಟೆಚ್. ಲಾಸ್ಟ್ ಟೈಮ್ ಇದೇ ಸ್ಟೆಚ್ಚಲ್ಲಿ ಒಳ್ಳೆ ಎಂಜಾಯ್ಮೆಂಟ್ ಮಾಡಿದ್ದು ನಾವು. ಸಿಕ್ಕಾಬಾಡೆ ನೀರಿತ್ತು ಲಾಸ್ಟ್ ಟೈಮು. ಈ ಸರಿ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ. ಹೆಂಗಿದೆ ಗಾಡಿನ ಮುಳಿಕೊಂತ ಇದೆ. ಗಾಡಿನ ಮುಳುಗ್ತಾ ಇದೆ. ಯಪ್ಪ ಫುಲ್ಲು ಗಾಡಿನೇ ಮುಳುಗೋಗ್ತಾ ಇದೆ. ಅಷ್ಟುದ್ದ ಇದೆ ಹಳ್ಳಗಳು. ಯಪ್ಪ ನೀರು ಕಮ್ಮಿರುತ್ತೆ, ನೀರು ಜಾಸ್ತಿ ನೀರು. ಆರಿಸ್ಕೊಳ್ಳೋಕ್ಕೆ ಎಷ್ಟು ಖುಷಿ ಇದೆಯೇನೋ ನಮ್ಮ ಬೀವಿ. ಬಿದ್ದಿರ್ತಿತ್ತು ಗಾಡಿ ಮಗನೇ. ಹಾಕ್ಕೊಂಡಿರ್ತಿದ್ದು ಈಗ ಬೈ ಒಳಗಡೆ. ಈಗಲೇ ಶೂ ಒಳಗಡೆ ಫುಲ್ಲು ನೀರು ತುಂಬ್ಕೊಂಡು ನಿಂತಿದೆ. ಫೋಟೋ ಬೇಡ ಕಣ, ಯಾಕೋ ಫೋಟೋ. ಅದು ವಾಚ್ ಟವರ್ ಬೇರೆ ಸಿಗ್ತಾ ಇದೆ. ಅಲ್ಲಿ ವಾಚ್ ಟವರ್ ನೋಡಿ ಕಾಣಿಸ್ತೀವಿ. ಇಲ್ಲೆಲ್ಲ ಹಿಂಗೆ ದೂರಕ್ಕೆಲ್ಲ ಹಿಂಗೆ ನೋಡ್ತಾರೆ. ಮೊನ್ನೆ ಪೊಲೀಸ್ನವರು ಡ್ರೋನ್ ಹಿಡ್ಕೊಂಡು ಎಲ್ಲ ಓಡಾಡಿಸ್ತಾ ಇದ್ರು. ಅಂದರೆ ನಮ್ಮ ಜೆರಿ ಫಾಲ್ಸು ಅಲ್ಲೆಲ್ಲ ನೋಡ್ತಾ ಇದ್ದೆ. ಡ್ರೋನ್ ಹಿಡ್ಕೊಂಡೆಲ್ಲ ಆಪ್ರೇಟ್ ಮಾಡ್ತಾಯಿದ್ರು. ಐ ಥಿಂಕ್ ಅದೇ ಹೊರಗಡೆ ಏನೇನು ನಡೀತಿದೆ ಅದೆಲ್ಲ ನೋಡೋಕ್ಕಿರ್ಬೋದು, ಹೇಳೋಕ್ಕಾಗಲ್ಲ ಅದನ್ನು ಕೂಡ. ಹಾಂ ಜೊತೆಲೇ ಹೋಗೋಣ. ನೀವು ರೈಟು ನಾನು ಲೆಫ್ಟು. ಹಾಂ ಅಲ್ಲೇನದು ಮರ ಏನೋ ಅಲ್ಲಾಡ್ತಲ್ಲಿ. ಇಲ್ಲ ಮರ ಅಲ್ಲಾಡ್ತಲ್ಲಿ. ಏಯ್ ಮರ ಆ ಥರ ಅಲ್ಲಾಡಲಿಲ್ಲ, ಬೇರೆ ಥರ ಅಲ್ಲಾಡ್ತು. ಅಲ್ಲಿ ನೋಡ್ದಾ ಕೋತಿ. ನಾನು ಅದನ್ನೇ ಅಂದಿದ್ದೆ. ಎಲ್ಲೋ ಜಾಸ್ತಿ ಆಗುತ್ತೆ.
ಜಾಸ್ತಿ ಐತೆ ಜಾಸ್ತಿ ಐತೆ. ಐತೆ ಫುಲ್ ನೀರಾಗೋಯ್ತು ಗುರುವೆ, ಫುಲ್ ನೀರು ನೋಡಿ ಇಲ್ಲಿ ಹೊಗೆ ಹೆಂಗೆ ಬರ್ತದೆ ಇಂಜಿನಲ್ಲಿ. ಯಪ್ಪ ಕಾಲು ಎರಡು ಕಾಲು ನೀರು ಇಟ್ಬಿಡ್ತೀನಿ ಬಂದ್ಬಿಡ್ತೀನಿ ಅಂತ ಕಲ್ಲು ಏನು ಅದಕ್ಕೆ ಹಾಸ್ಪಿಟಲ್ ಕಡಿಯ ಕಾಣಿಸ್ಲಿ ಏನು ಹೆಂಗೆ ಇಲ್ಲಿ ನೋಡಿ ಫುಲ್ ಹಬ್ಬ ಆಗೋದೇನೋ ಮತ್ತೆ ಆರ್ಬಿಡ್ತಾ ನೋಡಿಲ್ಲ. ನನ್ನ ಕ್ಯಾಮ್ರಾಗಾಗಿದೆ ನೋಡಿ ಇಲ್ಲಿ ಹಾಂ ತುದಿ ಲೆನ್ಸ್ ಹತ್ರ. ಓ ಲೆನ್ಸ್ ಒರೆಸ್ಕೋಬೇಕು. ಏನಾಗಲ್ಲ. ಏಯ್ ಶ್ರೀಕಾಂತ್ ಇರು ವೆಯ್ಟ್ ಮಾಡು. ಇಲ್ಲ ಆ ಲೆನ್ಸ್ ಒಂದು ಕ್ಲೀನ್ ಮಾಡ್ಕೊಡ್ತೀವಿ. ಹಂಗೆ ಇಲ್ಲಿ ತಗೋ ಕಾಳು. ನಾ ಪೀಸಾಗಿ ಹೋಗ್ತಿದ್ದೀನಿ ಅನ್ಕೋ, ಯಾರ್ದು ಏನು ಇಲ್ಲದೆ. ನಿಮ್ಗೆ ಅದನ್ನೇ ಏನಾದ್ರು ಮಾಡಿ ಆರಿಸ್ಬೇಕಲ್ಲ ಅಂತ. ಏನು ಗೊತ್ತಾ, ನಾನು ಮುಂದೆ ಹೋಗಿರ್ತೀನಿ, ನನಗೇನಾದರೂ ಈ ಥರ ಡಿಫಿಕಲ್ಟಿ ಅನ್ಸಿದ್ರೆ ಅಲ್ಲಿ ಇರ್ತೀನಿ, ನಾನು ವೀಡಿಯೋ ಮಾಡ್ತೀನಿ. ಸರಿ ಹೋಗು ವೆರಿ ಗುಡ್. ಓಕೆ ಹಾಂ ಅದೇ ಹೋಗು ಬಾ. ಹಾಂ ಮೂತಿ ಮುಸುಡಿ ಎಲ್ಲ ಫುಲ್ ಆರ್ಬಿಟ್ಟಿದೆ ಕಣಪ್ಪ ಕೆಳಗಡೆ. ಯಪ್ಪ ನೋಡುವ ಈ ಥರ ಟೈರನ್ ಎಲ್ಲಿದೆ ಅಂತ. ಇದೇ ಓವರ್ ಟೈರನ್ ಇಲ್ಲೇ ಇದ್ದಿದ್ದು ಭಯ ಆಗುವಂಥದ್ದು. ಲಾಸ್ಟ್ ಟೈಮು ಎಲ್ಲ ಬಾಯಿಗೆ ಬಂದುಬಿಟ್ಟಿದ್ದವರು ಆ ಸ್ಟೆಚ್ಚಲ್ಲಿ. ಹೆಂಗಾಗಿತ್ತು ಅಂದರೆ ಯಪ್ಪ ನೋಡಿ ಹೆಂಗಿದೆ. ಈ ಫಾರೆಸ್ಟು ಕತ್ಲು ಹೂ ಅಂತ ಇದೆ. ಬೇಗ ಹೋಗೋಣ, ಟೈಮ್ ಆಗುತ್ತೆ. ಅವ್ರು ಕೊಟ್ಟಿದ್ದು 1 ಅವರು, ಆ್ಯಕ್ಚುಲಿ ನಾವು 1.5 hour ತೊಗೊಂಡ್ಬಿಟ್ಟು ಆಲ್ರೆಡಿ. ಸ್ವಲ್ಪ ಬೇಗ ಹೋಗೋಣ. ಓವರ್ ಆಗುತ್ತೆ, ಏನು ತೊಂದರೆ ಇಲ್ಲ. 1 ಅವರಲ್ಲಿ ಹೋಗೋ ಸಿಕ್ಕಾಬಡೆ ಖರ್ಚಿದೆ 11 ಕಿಲೋಮೀಟ್ರು. ಬಟ್ ನೋಡೋಣ. ನೀರು ಮೈಮೇಲೆಲ್ಲ ಸೋರ್ತಾ ಇದೆ. ರೈನ್ ಜಾಕೆಟ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಉಪಯೋಗ ಆಯಿತು. ಇಲ್ಲ ಅಂದಿದ್ರೆ ಟಿ ವಿ ಸವಾಸ ಇಡೀ ಗಾಡಿನ ಗಬ್ಬೆಳಿಸ್ದ, ಹಂಗೆ ನನ್ನ ಬಾಡಿನ ಗಬ್ಬೆಳಿಸಿರೋಣ ಸದ್ಯ. ಬಂತು ನಮ್ಮ ಹತ್ರ ಆಫ್ ರೋಡು. ಸ್ವಲ್ಪ ಕೆಳಗಡೆ ಹೋದರೆ ಅಬ್ರ ಫಾಲ್ಸ್ ಹೋಗೋ ಚಾನ್ಸ್ ಇತ್ತು. ಕೆಳಗಡೆ ಇತ್ತು ಅಂದರೆ ಮುಗಿತು ನಮ್ಮ ಹತ್ರ ಆಫ್ ರೋಡು. ಜಸ್ಟ್ ಇನ್ನೊಂದು 1 ಕಿಲೋಮೀಟ್ರ್, 1.5 ಕಿಲೋಮೀಟ್ರ್ ಹೋಗುತ್ತೆ. ಒಂದು ಲೆಫ್ಟಿಗೆ ಹೋಗುತ್ತೆ, ಒಂದು ಟರ್ನಿಂಗ್ ಬರುತ್ತೆ. ಆ ಟರ್ನಿಂಗ್ ಕೆಮ್ಮಣ್ಣುಗುಂಡಿ ವ್ಯೂ ಪಾಯಿಂಟ್ ನಿಮ್ಗೆ ತೋರಿಸ್ತಾನಲ್ಲ, ಲೈಟಲ್ಲಿ ಇತ್ತಲ್ಲ, ಅದೇ ಕೆಮ್ಮಣ್ಣುಗುಂಡಿ ಎಲ್ಲ ಕರ್ಕೊಂಡೋಗಿ ತೋರಿಸೋದಲ್ಲ. ಕೆಮ್ಮಣ್ಣು ಹೊರಗಡೆ ಮಾತಾಡ್ತೀವಿ, ಹೊರಗಡೆ ಎಲ್ಲ ನನಗೆ ಕಾಣಿಸುತ್ತೆ ಕೆಮ್ಮಣ್ಣು.
ಮುಂದೆ ಹೋದರೆ ನಿಮಗೆ ಐ ಥಿಂಕ್ ಬಾ ನಾನು ಹೋಗ್ತೀನಿ. ಸ್ವಲ್ಪ ಮುಂದೆ ಹೋಗ್ಬೇಕು. ಇದು ಈಗ ಲೆಫ್ಟಲ್ಲಿ ಒಂದು ದಾರಿ ಬಂತಲ್ಲ, ಅದು ಅಪ್ಪರ್ ಫಾಲ್ಸ್ಗೆ ಹೋಗೋ ದಾರಿ. ಅಪ್ಪರ್ ಫಾಲ್ಸ್ ಅಂತ ಒಂದು ನೀರು ಹೈತಕ್ಕೆ ಹೋಗ್ತಾರೆ, ನಮ್ಮನ್ನೆಲ್ಲ ಬಿಡಲ್ಲ. ಬಟ್ 12:30 ಹೋಗ್ಬೋದಿತ್ತೋ ಏನೋ, ಅದು ಪರ್ಮಿಷನ್ ತೊಗೊಂಡು ಹೋಗ್ಬೇಕು ಅನಿಸುತ್ತೆ. ಬಟ್ ಬೇಡ, ಅದಕ್ಕೂ ಟ್ರೆಕ್ಕಿಂಗ್ ಮಾಡಬೇಕು, ಬೇಡ. ಇವಾಗ ಇಲ್ಲಿ ಏನು ಮಳೆ ಇಲ್ವಲ್ಲ ಅಂತ ನೀರು ಅರಿವು ಏನಿಲ್ಲ, ನೀರಿನ ಅರಿವು ಏನಿರಲ್ಲ ನಮಗೆ. ಫಾಲ್ಸ್ ಅಷ್ಟು ಚೆನ್ನಾಗಿ ಕಾಣಲ್ಲ, ಅದಕ್ಕೋಸ್ಕರ ಬೇಡ. ಅಲ್ಲಿ ಯೂಟ್ಯೂಬ್ನಲ್ಲಿ ನೋಡೋಣ, ಎಕ್ಸಿಟ್ ಆಗ್ಬಿಡೋಣ ಫಸ್ಟು. ಅದು ತಮ್ಮಂಗೂಡಿನ ಟೈಮ್ ಬೇರೆ ಆಗಿದೆ. ಅಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ. ಅಲ್ಟಿಮೇಟು ನೆಕ್ಸ್ಟ್ ಲೆವೆಲ್ ಭದ್ರಾ ಎಂಜಾಯ್ ಮಾಡಿದೋ ಇವತ್ತಂತೂ. ಲಾಸ್ಟ್ ಟೈಮು ಕ್ಯಾಮ್ರಾ ತರೋಕ್ಕಾಗ್ದೆ ನಿಮಗೆಲ್ಲ ತೋರ್ಸೋಕ್ಕಾಗಲಿಲ್ಲ. ಒಂದು ಇವತ್ತಿಗೂ ಮನಸ್ಸಲ್ಲಿ ಬೇಜಾರಿದೆ. ಲಾಸ್ಟ್ ಟೈಮು ಈ ಸ್ಕೆಚೆಲ್ಲ ಎಷ್ಟು ಅದ್ಭುತವಾಗಿತ್ತು ಅಂದರೆ ತುಂಬ ಸಖತ್ತಾಗಿತ್ತು. ಬಟ್ ಏನಂತಂದರೆ ಲಾಸ್ಟ್ ಟೈಮ್ ಕ್ಯಾಮ್ರಾ ಇದ್ದು ಯೂಸ್ ಮಾಡೋದಿಲ್ಲ, ಇವತ್ತು ಯೂಸ್ ಮಾಡೋದಿಲ್ಲ. ಬಟ್ ಯೂಸ್ ಮಾಡ್ತಿದ್ದೀನಿ. ಇವಾಗ ನೀವೆಲ್ಲ ಚೆಕ್ ಪೋಸ್ಟ್ ಇದೆ, ಚೆಕ್ ಪೋಸ್ಟ್ ಮುಂಚೆ ಇದೆಲ್ಲ ಕ್ಯಾಮ್ರಾ ಎಲ್ಲ ತೆಗೆದುಕೊಂಡ್ಬಿಡ್ಬೇಕು. ಇನ್ನೊಂದು ಭದ್ರಾ ಅರಣ್ಯ ನೋಡಿ, ಇದೆ ಭದ್ರಾ ಅರಣ್ಯ. ಎಕ್ಸಿಟ್ ಆಗಿದ್ದೇವೆ ಇಲ್ಲಿಂದ. ಇದು ಝೆಡ್ ಪಾಯಿಂಟು, ಲೆಫ್ಟ್ಗೆ ಹೋದರೆ ಝೆಡ್ ಪಾಯಿಂಟು. ಕೃಷ್ಣರಾಜೇಂದ್ರ ಗಿರಿಧಾಮ ಕೆಮ್ಮಣ್ಣುಗುಂಡಿ ಲೆಫ್ಟ್ಗೆ ಹೋಗುತ್ತೆ. ಚೆನ್ನಾಗಿದೆ ನೋಡಿ. ಇಲ್ಲಿ ಎಕ್ಸಿಟ್ ಆಗಿದ್ದೇವೆ. ಆ್ಯಕ್ಚುಲಿ ಒಳಗಡೆ ನಿಂಗೆ ಹೇಳಿದ್ನಲ್ಲ, ಅಲ್ಲೇ ವಿಡಿಯೋ ಮಾಡೋಂಗಿಲ್ಲ, ಅದಕ್ಕೆ ಇಲ್ಲಿ ಹೊರಗಡೆ ಬಂದು ಕ್ಯಾಮ್ರಾ ಬಿಚ್ಚಿದ ಮೇಲೆ ಮೌಂಟ್ ಎಲ್ಲ ಹಾಕ್ಕೊಂಡು ಈಗ ಸ್ವಲ್ಪ ಇದು ಮಾಡಿ. ಭದ್ರಾ ಕಂಪ್ಲೀಟೆಡ್. ಹೆಂಗೆ ಅನ್ನಿಸ್ತಾ ಎಲ್ಲ ಭದ್ರಾ? ಹಾಂ, ಸೈಕಾ ಚೆನ್ನಾಗಿರ್ಲಿಲ್ವೇನಾ? ಓಕೆ 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 ಓಕೆ